ಪರವ ನೀ ಭಾಳ ದೊಡ್ಡ ತಪ್ಪು ಮಾಡಿದ್ದಿ. ಯಾಕ್ರಿ ಮಾವ್ರ? ಅದು ನಿಮ್ಮ ಅತ್ತಿ ಉತ್ತರಾಕರ ಮಾತಾಡ್ತತಿ. ಆಕಿ ಮಾತಿಗೆ ನೀನು ಒಪ್ಕೊಂಡ್ಬಿಡುದನ. ಆಕಿ ಚಾಲೆಂಜ್ ಹಾಕಳ, ಅದಕ್ಕೆ ಒಪ್ಕೊಂಡ್ಬಿಟ್ಟೇನ? ಆಕಿ ಬೇಕಂತ ಮಾಡ್ಯಾಳ. ನಿಮ್ಮ ಅತ್ತಿ ಉದ್ದೇಶ ಏನು? ಹೆಂಗಾರ ಮಾಡಿ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕೋದು. ಅವ್ರ ಅಣ್ಣನ ಮಗಳನ್ನ ನಮ್ಮ ಕುಮಾರಕ್ಕೆ ತಗೋಬೇಕು ಅನ್ನೋ ಆಸೆ ಆಕಿಗೆ. ನೀ ಯಾಕೆ ಚಾಲೆಂಜಿಗೆ ಒಪ್ಕೊಂಡ್ವಿ? ಆಕೆ ಅಂತಿರ್ತಾಳ ಬಿಡು. ಆಕಿ ಬೇಕಂತ ಮಾಡಿಲ್ಲ. ಹೊಲ್ದಾಗ ಅದು 5 ಲಕ್ಷ ರೂಪಾಯಿದ್ದು. ಅದು ಏನು ಪೀಕ್ ಬೀಳ್ ತೋರಿಸ್ತೀವ. ನಾನಾ ಇಷ್ಟು ವರ್ಷ ಆತ್ ಒಕ್ಕಲ್ತನ ಮಾಡಕತ್ತ ಪರವ. ಅಷ್ಟು ಹೊಲ ಅದಾವಲ್ಲ, ಅವನಷ್ಟು ಉತ್ತಿ ಬಿತ್ತಿ ಆಳಿನ ಪಗಾರ ಕೊಟ್ಟು ನನ್ನ ಕೈಯಾಗ ಸೇರೋದು ಎಷ್ಟು ಗೊತ್ತೇನ? ಬರೀ 2.5 ಲಕ್ಷ ರೂಪಾಯಿ. ಅಷ್ಟು ಹೊಲ ಇದ್ದ 3 ಎಕರೆ ಹೊಲದಾಗ 5 ಲಕ್ಷ ರೂಪಾಯಿದ್ದು ಮಾಲ್ ತೆಗೆದು ತೋರಿಸ್ತೀನಿ, ಅದು 1 ವರ್ಷದಾಗ ಅಂತ ಹೇಳ್ಬಿಟ್ಟಿವ. ಇದು ಆಗ್ಲಾರ್ದ ಮಾತು ಬಿ. ಮನಸ್ ಮಾಡಿದ್ರ ಏನ್ ಬೇಕಾದ್ ಮಾಡ್ಬೋದ್ರಿ ಮಾವಾರ. ನಿಮ್ಮ ಅತ್ತಿಗೆಲ್ಲ ಗೊತ್ತೈತಿ. ಅದಕ್ಕೆ ಗಪ್ ಚುಪ್ಪದಳ. ಹೊಲ್ದಾಗ ಅಷ್ಟು ಸುಲಭ ಇಲ್ವಾ ಅಷ್ಟೊಂಡ ರೊಕ್ಕ ಬರೋದು? ಯಾಕಂದ್ರೆ ಉತ್ತಿ ಬಿತ್ತಿ ಬೆಳೆದ್ರು ಕೈಗೆ ರೊಕ್ಕ ಸೇರಂಗಿಲ್ವೇ? ಇಲ್ರಿ ಮಾವಾರ, ನಾನು ಅದರಾಗ 5 ಲಕ್ಷ ರೂಪಾಯಿ ತೆಗೆದು ತೋರಿಸ್ತೀನಿ ರೀ ಅತ್ತಿಯರಿಗೆ. ಏನವ ನಿನ್ ಹುಚ್ಚಾಟಕ್ಕೆ ಏನ್ ಹೇಳ್ಬೇಕು ನಾನು? 1 ವರ್ಷದ ಮಟ್ಟಿಗೆ ನನಗೆ 3 ಎಕರೆ ಹೊಲ ಕೊಟ್ಟು ಬಿಡ್ರಿ ಸಾಕು ಮಾವಾರ. ಹಂಗ ಒಂದು ಸ್ವಲ್ಪ ನೀರು ಕೊಟ್ಟು ಬಿಡ್ರಿ, ನಾನು ಒಂದು ಏನಾರ ಮಾಡ್ತೀನಿ ಅಂತ. ನೀನು ವಿಚಾರವ, ನಾನು ಏನು ಹೇಳಿ? ಸರಿ ಪರವ, ನಾ ಒಂದಿಟ್ಟ ಹೊಲದ ಕಡೆ ಹೋಗ್ಬಿಡ್ತೀನಿ. ರೀ ನಿಂದ್ರಿಲ್ಲೇ. ಏನ ಹೊಲಕ್ಕೆ ಹೊಂಟೀನಿ? ಇನ್ನೇನು ಅದಕ್ಕೆ ಮಾಸ ಮುಗಿಯಾಕ ಬಂತು. ಅದಕ್ಕೆ ನಾ ಏನ್ ಮಾಡ್ಲಿ? ನನ್ನ ಮಾತು ಪೂರ್ತಿ ಎಲ್ಲ ಕೇಳಿಸ್ಕೊರಿ. ನಮ್ಮ ದೀಪಾವಳಿ ಇಲ್ಲಾರ ಅದಕ್ಕೆ ಮಾಸದಾಗ ಹೆಣ್ಮಕ್ಳಿಗೆ ಬೆಳ್ಳಿ ಕೊಡಿಸ್ಬೇಕು. ಇನ್ನೇನು ನಾಳೆಲ್ಲ ನಾಡ್ದ ಮುಗಿದು ಹೋಗುತ್ತೆ ಅದಕ್ಕೆ ಮಾಸ. ಅದಕ್ಕೆ ಕಾಲುಂಗ್ರ ತರಬೇಕಿತ್ತು, ಹಂಗ ದೀಪಾವಳಿ ಒಂದು ಸೀರೆ ತರಬೇಕಿತ್ತು. ತಗೊಂಬ. ಒಟ್ಟು ಏನಾರ ಒಂದು ಇದ್ದೇ ಇರ್ತದ ನೋಡಿ ನಿಮ್ದು ಹೆಣ್ಮಕ್ಳದ. ಈಗ ಮನೆಯರ 2,000 ರೂಪಾಯಿ ಸೀರೆ ತಗೊಂಬಂದತಿ. ಮತ್ತೆ ಸೀರೆ ತರುದ ಸಲ ಅದೇನ ಬೆಳ್ಳಿ ಕೊಡಿಸ್ಬೇಕು ಅಂತ ಏನ ಬಂದತಿ ಅಂತಂದಿ. ಆ ಬೆಳ್ಳಿ ಅವು ಕಾಲಾಗ ಹಾಕೊಂಡು ಕಡಗ ಕೊಡಿಸಿ ಕಳಿಸಿದಿ. ಏನು ತಿಂಗಳಿಗೆ ಒಂದೊಂದು ಬರ್ತಾವು, ತಿಂಗಳಿಗೆ ಕಳ್ಸೋದನ್ನ ಹೇಳ. ನನಗಿರಾಕ ಬೇಕೆ ಮಗಳಗಳ. ಕೆಲವೊಂದಿಷ್ಟು ಇರ್ತಾವು, ಅವಕ್ಕೇನ್ ಪದ್ಧತಿ ಗೊತ್ತಿರಂಗಿಲ್ಲ, ನಡಿನೂ ಗೊತ್ತಿರಂಗಿಲ್ಲ, ನುಡಿನೂ ಗೊತ್ತಿರಂಗಿಲ್ಲ. ಅವ್ರಿಗೆ ನಮಗೆ ಹೊಲ್ಸಕತ್ತಿರೇನ ಹೆಂಗ? ಈ ಕೊಂಕ್ ಮಾತು ಬಿಡು. ವಾರವನ್ ಬಗ್ಗೆ ದಿನಕ್ಕೆ ಒಂದ್ಸತಿ ಮಾತಾಡ್ಲಿಕ್ಕೆ ಅಂದ್ರೆ ತಿಂದ ಜೀರ್ಣ ಆಗಂಗಿಲ್ಲ ನಿನಗೆ. ಅಯ್ಯ, ಹೆಸರಿಟ್ಟು ಹೇಳಿದ್ನ ನಾನು. ಕೆಲವೊಂದಿಷ್ಟು ಮಂದಿ ಇರ್ತಾರ ಅಂತ ಹೇಳಿದೆ. ಅತ್ತಿಯವ್ರೆ, ಅತ್ತಿಯವ್ರ. ಇವ ಅದಕ್ಕೆ ಬಂದ ನನ್ನ ಕಿತಾಪತಿ ಹೇಳಿಯ. ಬರ್ರಿ ಹೇಳಿ ಅಂದ್ರ. ಅಣ್ಣ ಈಗ ಬಂದಿ? ಆರಾಮ ಅಣ್ಣ? ಆರಾಮ್ ನೋಡುವ. ನೀ ಆರಾಮದಿಯಾ? ಹ್ಞೂನಪ್ಪ ಅಣ್ಣ ಆರಾಮದಿನ ನೋಡು. ಅವ್ವ ಬರ್ಲಿಲ್ಲ, ನೀನೊಬ್ಬನ ಬಂದೆ? ಅವಾಗ ಯಾಕ ನೆಗಡಿ ಅದಂಗ ಐತಿ, ಅದಕ್ಕೆ ಬ್ಯಾಡ ಅಂತ ಬಿಟ್ಟು ಬಂದೆ. ಹಂಗ ನಿಮ್ಮ ಇನ್ನಿನ್ನು ಕರ್ಕೊಂಡು ಹೋಗ್ಬೇಕಲ್ವ ಮತ್ತೆ. 7 ದಿನ ಅಂತ ಅವ್ರ ಮನೆ ಇರೋದಕ್ಕಿ. ಅದಕ್ಕೆ ಮಾಸದಾಗ ಹೆಣ್ಮಕ್ಳಿಗೆ ಬಟ್ಟೆ ತರ್ಬೇಕಂತ, ಬೆಳ್ಳಿ ತರ್ಬೇಕಂತ ಹೇಳಿ ಅಂದ್ಲವ್ವ. ನೀನ ಹೋಗಿ ಬಂದ್ಬಿಡಪ್ಪ ಮತ್ತ ಅಂತಂದ್ಲ, ಅದಕ್ಕೆ ಬಂದಿವ. ಅದೇ ತೊಲಿ ಬೆಳ್ಳಿ ತಂದಾನು. ಒಣ ದಿಮಾಕ್ ಮಾಡ್ಕೊಂಡ್ ಬಂದಾನ. ಎತ್ತಿ ಮನಿ ಅಳಿಯ, ಮನಿ ಬಾಕ್ಲಿಗೆ ಬಂದು ನಿಂತೀನಿ. ಒಳಗೆ ಬಾ ಅಂತ ಹೇಳಿ ಕರಿಯೋ ಸಂಸ್ಕಾರನೂ ಇಲ್ಲನ ನಿಮ್ಗೆ? ಬೇಕಂತ ಮಾತಾಡಕತ್ತ ನಾ ಅಂದಿದ್ದು ಕಿವಿ ಬಿದ್ದಲ್ಲ ಅದಕ್ಕೆ. ಹಿಂಗೆ ಏನೂ ಅನ್ನಂಗಿಲ್ಲ ಇವಂಗ ಮುಲ್ಲಾಗ. ಅಯ್ಯಯ್ಯೋ, ನೀ ಬಂದಿರೋ ಖುಷಿ ಒಳಗ ಒಳಗೆ ಕರಿಯಕ್ಕೆ ಆಗಲಿಲ್ಲ. ಬಾರ ಯಪ್ಪ ಅಳಿಯ ಒಳ ನಡಿ. ಅದು ಏನು ಪದ್ಧತೋ ಏನೋ, ಮನಿ ಅಳಿಯ ಮನಿ ಮುಂದೆ ಬಂದು ನಿಂತು ಏನು ಒಳಗೆ ಕರಿತಿರೋ ಏನಿಲ್ಲೋ ಅಂದಾಗ ಒಳಗೆ ಕರಿತಿರಪ್ಪ. ಅದೆಂತ ಸಂಸ್ಕಾರವೋ ಏನು ಕತಿನೋ. ಬರೋಬ್ಬರಿ ಅದನ್ನ ನನ್ನ ಅಳಿಯ, ಅತ್ತೆಗೆ ತಕ್ಕ ಅಳಿಯ. 3 ಹೊತ್ತು ಬೇಸಿ ಹಾಕಿ 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 ಸಕಾ ಹೋಗಿತ್ತು ನನಗೆ. ಇನ್ನೆಗೆ ನೆನ್ಸ್ಕೊಂಡಾಕಿ 4 ತಿಂಗಳು ಬರಂಗಿಲ್ಲ. ಒಮ್ಮಲ್ಲಿ ಕಳೆ ಕುಬ್ಸ ಮಾಡ್ಕೊಂಡೆ ಬರ್ತಾ. ಅಲ್ಲಿವರೆಗೂ ಇವು ಮನೆಯನ್ನಕ್ಕೆಲ್ಲ ನಾನೇ ಬೇಯಿಸಿ ಹಾಕ್ಬೇಕು. ಸರು ಏನು? ಹೊಟ್ಟೆ ಸತಿ ಲಗೂನ ಊಟ ಕೊಡಲಿ, ಹೊಲಕ್ಕೆ ಹೋಗ್ಬೇಕು ನಾನು. ಇನ್ನು ಒಲಿ ಮ್ಯಾಗ ಉಪ್ಪಿಟ್ಟು ಕುದಿಯಾಕತ್ತಿ ತಡ್ರಿ ಒಂದಿಟ್ಟು. ಎದ್ದು ಎಷ್ಟೊತ್ತಾತು, ಏನು ಕತಿ? ಒಂದು ಉಪ್ಪಿಟ್ಟು ಮಾಡಿ ಹಾಕಕ್ಕಾಗವಲ್ದ ನಿನಗೆ? ಈ ಮನ್ಯಾಗ ಏನು ಕೆಲಸ ಮಾಡಿದ್ರು ನಾನು ಒಬ್ಬಕ್ಕೆ ಮಾಡ್ಬೇಕು. ನಿಮ್ಮ ಅಣ್ಣನ ಹೀಟು ಹೋಗ್ಬಿಟ್ಲಿ, ಇನ್ನೊಂದು 4 ತಿಂಗಳು ಬರಂಗಿಲ್ಲ. ಇನ್ನು ಮನೆ ಕೆಲಸ ಎಲ್ಲ ನಾನು ಮಾಡ್ಕೋಬೇಕು. ಹೆಂಗೆ ಮಾಡಲಿ? ನಾನು ಏನು 10 ಕೈ ಅದಾವನ? ಲೇ ಸರು, ಅಷ್ಟೇ ಸಿಟಿಗೆ ಇರತಿ ಮತ್ತು ಮನೆ ಅಂದ ಬಳಕ ಎಲ್ಲ ಮಾಡಬೇಕು. ನಾನು ಒಬ್ಬಕ್ಕೆ ಮಾಡಕ್ಕೆ ಬಿಡ್ಕೊಂಡು ನಿನ್ನ ಏಟಂತ ಮಾಡೋದು? ಅದಕ್ಕೆ ನಿಮ್ಗೆ ಹೇಳಾಕತ್ತೀನಿ. ಬ್ಯಾರೆ ಆಗುನು ಅಂದ್ರೆ ನನ್ನ ಮಾತು ಕೇಳ್ತೀರ ನೀವು? ಸರು, ಬೇರೆ ಆದ್ರೆ ನಮಗೆ ಲಾಭ ಇಲ್ಲ. ನಿನಗೆ ಗೊತ್ತಿಲ್ಲ, ನನ್ನ ಮಾತು ಕೇಳು. ಬೇರೆ ಆಗೋದು ಬೇಡ, ಇನ್ನೊಂದು 2 ವರ್ಷ ತಡ್ಕೋ. ನನಗದೇನು ಗೊತ್ತಿಲ್ಲ. ನೀ ನನಗೊಂದು ತಲೆ ಚಿಟ್ಟು ಹಿಡಿದು ಬಿಡ್ತಿ. ನಿಮ್ಮ ಅವನು ತೆಗ್ದ ಮಾಡೋಕ್ಕೆಲ್ಲ, ನಿಮ್ಮ ತಂಗಿನೂ ತೆಗ್ದ ಮಾಡೋದಕ್ಕೆಲ್ಲ, ಮತ್ತು ನಾನು ಒಬ್ಬಕ್ಕೆ ಮಾಡ್ಬೇಕಲ್ಲ. ಅವರು ಯಾಕೆ ಕೆಲಸ ಮಾಡಂಗಿಲ್ಲ? ನಮ್ಮ ಬಸ್ಲಿಂಗವ್ವ ಹೊಗೆನ ಬಾಂಡೆ ಮಾಡಂಗಿಲ್ಲ. ಸರಿ ಹೇಳಿ ನೀನು. ನಮ್ಮವ್ವ ಮತ್ತು ಮ್ಯಾಗಿಂದಾಗ ಎಲ್ಲ ಮಾಡ್ತಾಳಿಲ್ಲ. ಈಗ ಏನ್ಲಿ ಒಂದು ಅಡುಗೆ ಮನ್ಯಾಗ 1-2 ರೊಟ್ಟಿ ಪಲ್ಯ ಮಾಡಕ್ಕೆ ಹೋಗಂಗಿಲ್ಲ ನಿನಗೆ? ಬರೀ ಈತ ಹೇಳ್ಕೊಂತ ಹೋರಿ. ನನ್ನ ಮಾತ್ರ ರುಬ್ಬಿ ಇಡ್ತಾರೆ ಅಷ್ಟರು. ನಾನು ಒಬ್ಬಕ್ಕೆ ಏಟಂತ ಕೆಲಸ ಮಾಡೋದು. ನನ್ನ ಮಾತು ಒಂದಿಟ್ಟ ಕೇಳು. ಈಗ ಅಂಕತನ ಬೇರೆ ಆಗೋದು ಬೇಡ. ನೋಡು, ನಮ್ಮ ಏನು ಭಾಳ ಹೊಲ ಅಲ್ಲ. ನಮ್ಮ ಅಣ್ಣ ಕತ್ತಿ ದುಡ್ದಂಗೆ ದುಡ್ತಾನ. ಸರು, ನನ್ನ ಮಾತು ಕೇಳು. ಬೇರೆ ಆದ್ವಿ ಅಂದ್ರೆ ಏನೂ ಆಗಂಗಿಲ್ಲ. ಈಗ ನೋಡು, ನಮ್ಮ ಅಣ್ಣ ದುಡಿತಾನ, ನಾನು ಏಟು ಕೆಲಸ ಮಾಡ್ತೀನಿ ಏಟು ಬಿಡ್ತೀನಿ ಅಂತ ನಿನಗೆ ಗೊತ್ತೈತಿ. ಸುಮ್ಮನೆ ಮ್ಯಾಗಿಂದ ಹೋಗಿ ಮಾಡಿಬಿಡ್ತೀನಿ. ಸಲ ನೋಡು, 50 ಚೀಲ ಗೊಂಜಾಳ ಆಯ್ತು. ಅದು ಗೊಂಜಾಳ ಮಾರಿ ಅವ್ವ
ಇನ್ನೊಂದಿಟ್ಟು ಮನೆಯನ್ನ ಕೈಯಲ್ಲಿ ರೊಕ್ಕ ಹಾಕಿ ಒಂದು ಸೈಟ್ ಹಿಡಿದ್ಲು. ಹಂಗೆ ಒಂದ್ಕೊಂದು ಅಕ್ಕವು ಅದು ನಾವು ಬೇರೆ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಹೊಲ ಬೇರೆ ಮಾಡ್ಕೊಂಡ್ವಿ ಅಂದ್ರೆ ಬೆಳೆ ಎತ್ತಟ್ಗೆ ನನಗೂ ಹೊಲದಾಗ ಮಾಡಿ ಭಾಳ ಮಾಡಿ ಅಭ್ಯಾಸ ಇಲ್ಲ. ನಾ ಸುಮ್ಮನೆ ಒಂದೀಟು ಗುಂಡಾಡ್ಸಿ ಬಿಡ್ತೀನಿ. ಇನ್ನು ನಿನಗೂ ಕುರ್ಚಿಗೆ ಹೆಂಗೆ ಹಿಡಿಬೇಕು ಅನ್ನೋದು ಗೊತ್ತಿಲ್ಲ. ಹಿಂಗತಿ ಆತಂದ್ರೆ ಮತ್ತು ನಾವಿಬ್ರಿಗೆ ಏನು ಗಳಿಸೋಕ್ಕಾಗತ್ತೆ, ಹೌದಿಲ್ಲ? ಅದಕ್ಕೆ ನನ್ನ ಮಾತು ಕೇಳಿ ಇನ್ನೊಂದು ಸ್ವಲ್ಪ ದಿನ ಹೊಂದ್ಕೊಂಡು ಹೋಗು. ಆಟೋತನರೊಳಗೆ ನಾವು ಮನುಷ್ಯರು ಹಾಕಿವಿ, ಹಿಂದೆಗಡೆ ಬೇರೆ ಆದ್ರೆ ಆತು. ಎಲ್ಲನೂ ಅರ್ಧ ಅರ್ಧ ಭಾಗ ಇರ್ತೈತಿ, ಅರ್ಧ ಭಾಗ ಹಂಚ್ಕೊಂಡು ಆರಾಮಾಗಿದ್ದು ಬಿಡುನು. ಈಗ ನೋಡು, ನಾನು ಏನು ಮಾಡ್ತೀನಿ ಗೊತ್ತೇನ? ರಾತ್ರಿ ಎಲ್ಲ ಮಾವಿನ ಗಿಡ ಕಾಯ್ತೀನಿ ಅಂತ ಹೋಗಿನಲ್ಲ, ಕಾಯ್ತೀನಿ. ಹಂಗೆ ಒಂದು ದಿವಸ ಗಿರಾಕಿಗೆ ಒಂದು ದಿವಸ ನಮ್ಮ ಅಣ್ಣನ ತುಡ್ಗಿಲಿ ನಮ್ಮ ಅವ್ನ ತುಡ್ಗಿಲಿ ಹರಿದು ಕೊಟ್ಟು ಕಳಿಸಿಬಿಟ್ಟಿರ್ತೀನಿ. ಅದು ರೊಕ್ಕ ಬರ್ತೈತಿ, ಅದನ್ನು ತೆಗೆದಿಟ್ಬಿಡುದು. ಮತ್ತು ನಿನಗೆ ಬಂಗಾರ ಮಾಡಿಸ್ಬೇಕಂತ ಮಾಡೀನಿ. ಅದು ಏನೋ ಅಂತೀಯಲ್ಲ, ಒಂದು ತೊಲಿಯೋದು ಅದು ಏನೋ ನೆಕ್ಲೆಸ್ ಬೇಕಂತೇಳಿ, ಮತ್ತು ಅದ್ರ ಸಂಬಂಧ ಇಷ್ಟೊಂದು ಒದ್ದಾಡಕತ್ತೀನಿ. ಕರಿ ಬಂದ್ರೆ ರೀ ನನ್ನ ನೆಕ್ಲೆಸ್ ಮಾಡಿಸ್ಕೊಡ್ತೀರಿ? ಹಗರ್ಕ ಮಾತಾಡು. ನಮ್ಮವ್ವರ ಮತ್ತು ಬಸ್ಲಿಂಗವ್ರ ಕೇಳಿಸ್ಕೊಂಡ್ಲ ಅಂದ್ರೆ ಮುಂದೆ ಹೋಗಮ್ಮತ್ತಾಗತ್ತೆ. ಏನ್ರಿ ನನ್ನ ಮುಂದೆ ಇದನ್ನೇನು ಹೇಳೇ ಇಲ್ಲ ನೀವು? ನೀನು ಮುಂದೆ ಹೇಳಿದ್ನಿ ಅಂದ್ರೆ ಮತ್ತು ನೀನು ಅವು ಹೆಣ್ಮಕ್ಳು ಬಾಯಿ ಸುದ್ದಲ್ಲ. ಯಾರ ಮುಂದೆ ಹೇಳಿದೆ ಅಂದ್ರೆ ಅವ್ರು ಬಂದು ಮತ್ತು ನಮ್ಮವ್ನ ಮುಂದೆ ಹೇಳಿದ್ರೆ ಅದಕ್ಕೆ ಬೇಡ, ನಿನ್ನ ಮುಂದೆ ಹೇಳೋದು ಬೇಡ ಅಂತೇಳಿ ಕೈ ಇಟ್ಟು ದಿನ ಒಟ್ಟೆ ಹೇಳಿದ್ದಿಲ್ಲ. ಇಂಥ ವಿಷಯನ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ. ಹೋದ ಸಲ ದ್ರಾಕ್ಷಿ ತೋಟದಾಗ ದ್ರಾಕ್ಷಿ ಹಣ್ಣಿಂದ್ರಾಗ ಜಗ್ ಹೊಡೆದೀನಿ. ಆವಾಗೂ ಏನಿಲ್ಲ ಅಂದ್ರೂ ಒಂದು ಲಕ್ಷ ರೂಪಾಯಿ ಅದ್ರಾಗ ಹೊಡೆದೀನಿ. ನಿಮ್ಮ ಅಣ್ಣದಾಗೆಲ್ಲ ಗೊತ್ತಾಗಂಗಿಲ್ಲನ್ರಿ? ನಮ್ಮ ಅಣ್ಣ ಹೆಂಗದನಂತ ನಿನಗೆ ಗೊತ್ತಿತ್ತಿಲ್ಲ. ಸ್ವಲ್ಪ ಮಬ್ಬುದನ, ಅವಾಗ ಏನೂ ಗೊತ್ತಾಗಂಗಿಲ್ಲ. ಸ್ವಲ್ಪ ಎಣ್ಣ ಅಂದ್ರೆ ಸಾಕು, ಅವ ಕಣ್ಣಿಗೆ ಕಂಡಿದ್ದೆಲ್ಲ ನಂಬಿಡ್ತಾನೆ. ಅದಕ್ಕೆ ಇನ್ನೂ ಸ್ವಲ್ಪ ದಿನ ಹೆಂಗಾರ ಹೊಂದ್ಕೊಂಡು ಹೋಗು. ಯವ್ವ ಯಪ್ಪ ಅಂದ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಹಿಂದೆಗಡೆ ಚಿಮ್ಮಿ ಹೋಗ್ಬಿಡುದು. ಏನಂತಿ? ಯವ್ವಾ, ನಾನು ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ. ಎಷ್ಟು ಬೆರಕಿದ್ದೀರಿ ನೀವು? ಮತ್ತು ಹಿಂಗತಿ ಬಾಳೆ ಮಾಡ್ಲಿಕ್ಕಂದ್ರೆ ಹೆಂಗೆ? ಕೂಡಿದ್ದಾಗನ ಒಂದು ಸ್ವಲ್ಪ ಗಂಟು ಮಾಡ್ಕೊಳಕ್ಕಾಗೋದು. ಬೇರೆ ಆದ್ಮ್ಯಾಗ ಏನೂ ಮಾಡ್ಕೊಳಕ್ಕಾಗಂಗಿಲ್ಲ. ಈ ಮಾತು ಯಾರಿಗೆ ಹೇಳಕ್ಕೋಗ್ಬೇಡ, ಆಯಿತಾ? ಮನಸ್ಸಿನಾಗ ಸುಮ್ಮನೆ ಇಟ್ಕೊಂಡಿರು. ಮನ್ಯಾಗ ಒಂದು ಸ್ವಲ್ಪ ಏನು ಅಡಿಗೆಲ್ಲ ಮಾಡಿಕೊಡು. ಯವ್ವ ಎತ್ತಿ ಅನ್ಕೊಂತ ಹೋಗ್ಬಿಡು. ನಮ್ಮ ಅವ್ನ ಎದುರಿಗೆ ನೀನು ಬೇದಂಗೆ ಮಾಡ್ತೀನಿ, ಆತಾ? ನೀನು ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ ಇಲ್ರಿ, ನೀವು ರೊಕ್ಕ ಮಾಡಕತ್ತೀರಿ ಅಂತಂದ್ರೆ ನಾ ಯಾಕೆ ಹಚ್ಕೊಳ್ರಿ ಅಂತಂದ. ಮತ್ತು ಎಷ್ಟು ರೊಕ್ಕ ಮಾಡಿರಿ ನನಗಟ್ಟು ಹೇಳ್ರಿ. ಊರಾಗನ ನಮ್ಮ ಮನ್ಯಾಗ ಗೊತ್ತಿಲ್ಲಾರ್ದ ಒಂದು 4 ಲಕ್ಷ ರೂಪಾಯಿ ಬಡ್ಡಿ ಸಾಲ ಕೊಟ್ಟೀನಿ. ನಮ್ಮ ಅಣ್ಣಗೆ ನಮ್ಮ ಅಪ್ಪಗೆ ಗೊತ್ತಾಗಲಾರ್ದಂಗೆ. ಒಂದು ಪೇಟೆಗ ಇದನ್ನು ಮಾಡೀನಿ, ಏನೋ ಬ್ಯಾಂಕ್ ಅಕೌಂಟ್. ಆ ಅಕೌಂಟ್ನ್ಯಾಗ ಒಂದು 2 ಲಕ್ಷ ರೂಪಾಯಿ ಅದಾವ. ಇದು ಬಡ್ಡಿ ಬಂದಿದ್ದೆಲ್ಲ ಇಡ್ಬೇಕಲ್ಲ, ಮತ್ತು ಅದ್ರಾಗ ಇಟ್ಬಿಟ್ಟಿರ್ತೀನಿ ನಾನು. ಅದಕ್ಕೆ ಅದಟ್ಟು ಬಡ್ಡಿ ಬಂದಿದ್ದು ರೊಕ್ಕ ಮತ್ತು ಇದಟ್ಟು ಮಾವಿನ ಹಣ್ಣಿಂದಟ್ಟು ಉಳ್ದಿದ್ದು ರೊಕ್ಕ ಅದಟ್ಟು ಸೇರಿಸಿ ನೀನು ನೆಕ್ಲೆಸ್ ಮಾಡಿಸ್ಬೇಕಂತ ಮಾಡೀನಿ. ಯವ್ವ ಏನು ಶಾಣೆತನ ಐತ್ರಿ ನಿಮ್ಗೆ? ಯವ್ವ ನಾನು ಮಬ್ಬದಾರ ಇವರು ಬರೀ ಹಣ್ಣು ಅಂತಾರ ಅವು ಅಂತಾರ ಅಂತ ಅನ್ಕೊಂಡಿದ್ದೆ. ನೀವು ಭಾಳ ಬಿದಿಕಿದ್ರಿ.